ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವಿಡಿಯೋ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀವಿ. ನಾವು ಕೂಡ ಇವಾಗ ಪರವಾಗಿಲ್ಲ. ಸೊ ಆಲ್ಮೋಸ್ಟ್ ತುಂಬ ಜನ ಕೇಳ್ತಾ ಇದ್ರಿ, ಇಲ್ಲ ಯಾಕೆ ಲಾಗ್ಸ್ ಮಾಡ್ತಾ ಇಲ್ಲ ಏನು ಅಂತೇಳಿ. ಸೊ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ, ಈ ಥರ ನಾವೆಲ್ಲರೂ ಕೂಡ ವೈರಲ್ ಫೀವರಿಂದ ಸಫರ್ ಆಗ್ತಾ ಇದ್ದೀವಿ ಅಂತೇಳಿ. ಈ ಲಾಗ್ ಬಂದು ಯಾವಾಗ ನಾನು ಶೂಟ್ ಮಾಡಿದ್ದು ಅಂದರೆ ಲಾಸ್ಟ್ ಡೇ, ಅಂದರೆ ಚಿಟ್ಟಿಗೆ ಜ್ವರ ಬಂದಿರೋಂಥ ದಿನ. ಸೊ ಗಣೇಶನ ಹಬ್ಬ ಹಾಗೆ ನೆಕ್ಸ್ಟ್ ಡೇ. ಆ್ಯಕ್ಚುಲಾಗಿ ನಾವು ನಿನ್ನೆ ಗಣೇಶನ ಹಬ್ಬ ಮಾಡೋದಕ್ಕಾಗಲಿಲ್ಲ ಅಂತೇಳಿ ಇವತ್ತು ಬೆಳಗ್ಗೆ ಎದ್ದು ಮಾಡಬೇಕು ಅಂತೇಳಿ ಎಲ್ಲ ಕೂಡ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಸೊ ಬಟ್ ನಾನು ಅಂದ್ಕೊಂಡಿದ್ದು ಒಂದು ವಾರ ಹಿಂಗೆ ಹೋಯ್ತು. ಆ ಒಂದು ವಾರ ನರಕ ದರ್ಶನ ಯಾಕೆ ನಮ್ಗೆ ಆಗಿದ್ದು ಅಂತೇಳಿ ಇನ್ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ತುಂಬ ಜನ DMs ಮಾಡಿ ಕೇಳ್ತಾ ಇರ್ತೀರಾ ಒಂದು ಸ್ವಲ್ಪ ಲಾಗ್ಸ್ ಬಂದಿಲ್ಲ ಅಂತಂದ್ರು. ಬಟ್ ಈ ಸರಿ ತುಂಬಾ ಸಫರ್ ಆದ್ವಿ ಅಂತ ಹೇಳ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡೋರವ್ರಿಗೂ ಮನೇಲಿ ಎಲ್ಲರೂ ಕೂಡ ಸಖತ್ ಸಫರ್ ಆದರು. ಸೊ ಇವತ್ತು ಬೆಳಗ್ಗೆ ಎದ್ದು ಬಿಸಿನೀರು ಕುಡಿದು ನನ್ನ ರೂಟೀನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊತಾ ಇದ್ದೆ. ಇನ್ನೇನು ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ ಫೇಸ್ ಸ್ವಲ್ಪ ಜಾಸ್ತಿ ಟ್ಯಾನ್ ಆಗಿತ್ತು. ಒಂದು ಸ್ವಲ್ಪ ಅನ್ಇವನ್ ಸ್ಕಿನ್ ಟೋನ್ ಆಗಿದ ತಕ್ಷಣ ನಾನು ಟೊಮೊಟೊ ಮಸಾಜ್ ಮಾಡ್ತೀನಿ. ಹಾಗೆ ಸ್ವಲ್ಪ ಅದು ರಫ್ ಅಂತ ಅನ್ನಿಸ್ತು ಅಂದರೂ ಕೂಡ ಟೊಮೊಟೊ ಮಸಾಜ್ ಮಾಡ್ತೀನಿ. ಸೊ ಹಾಗಾಗಿನೇ ಮಾಡ್ಕೊತಾ ಇದ್ದೆ. ಸೊ ನಾವು ಅನ್ಕೋತೀವಿ ಇವತ್ತಿನ ದಿನ ಹಿಂಗೆ ಇರುತ್ತೆ ಅಂತೇಳಿ, ಬಟ್ ಅದೇನೇನೋ ಆಗ್ಬಿಡುತ್ತಲ್ವ. ಹಾಗೆ ಆಗಿದ್ದು. ಈ ವಾರ ನನಗೆ ಪೂರ್ತಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಎಷ್ಟು ಹರ್ಟ್ ಆಗೋಕ್ಕೆ ಸಾಧ್ಯನೋ ಅಷ್ಟು ಹರ್ಟ್ ಆಗಿಬಿಟ್ಟಿದ್ದೀವಿ, ಅಷ್ಟು ಬೇಜಾರಾಗಿದ್ದೀವಿ. ಮನೇಲಿ ನಾವು ಅಷ್ಟೆಲ್ಲ, ಅಮ್ಮ ಅವರೆಲ್ಲರೂ ಕೂಡ ಹೌದು. ಒಂದು 3 ದಿನ ಏನೋ ನಿದ್ದೆನೇ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಸೊ ನನಗೆ ಈ ಲಾಗ್ ನಾನು ಕಂಪ್ಲೀಟ್ ಮಾಡೋಕ್ಕೂ ಆಗಿರಲಿಲ್ಲ. ಸೊ ಹಂಗಾಗಿ ಇನ್ನೇನು ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಅಟೆಂಡ್ ದ ಪಾಯಿಂಟ್ ಮತ್ತೆ ಇವಾಗ ಅದನ್ನೆಲ್ಲ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಒಂದು ವಾರ ನಮ್ಮದಷ್ಟೇ ಅಲ್ಲ, ನನ್ನ ಕೆಲಸಗಳೆಲ್ಲ ಹೋಯಿತು. ಚಿಟ್ಟಿ ಸ್ಕೂಲೆಲ್ಲ ಫುಲ್ ಇದಾಯಿತು, ಬ್ರೇಕ್ ಆಯಿತು. ಆ್ಯಂಡ್ ಜಯಂತ್ ಕೂಡ ರಜಾ ಮಾಡಿದ್ರು. ಸೊ ನಮ್ಮನ್ನೆಲ್ಲ ಸುಧಾರಿಸೋತ್ಲಿಗೆ ಅವ್ರಿಗೆ ಇನ್ನೇನು ಕೆಲ್ಸಕ್ಕೆ ಹೋಗೋಣ ಅನ್ನೋತ್ಲಿಗೆ ಅವ್ರಿಗೂ ಕೂಡ ಹುಷಾರಿಲ್ಲದೆ ಇರೋ ರೀತಿ ಆಯಿತು. ಸೊ ಫೈನಲಿ ನಮ್ಮದು ಫೈನಾನ್ಷಿಯಲ್ಲೂ ಓಡ್ತಾ ಬಿದ್ದಂಗೆ ಬಾಡಿ ಕೂಡ ಫುಲ್ಲು ನುಗ್ಗಾಗ್ಬಿಡ್ತು. ಅದು ಅಂದರೆ ನಾರ್ಮಲ್ ಜ್ವರ ಅಂತರೂ ಅಲ್ಲ ಇದು. ಸೊ ನಾರ್ಮಲ್ ಜ್ವರಗೆ ಶೀತ ಬಂದು ಹೋಗುತ್ತಲ್ಲ, ಸೊ ಆ ಥರದಂತರೂ ಅಲ್ಲ, ಇನ್ನೂ ಬೇರೆ ಏನೋ ಆಗಿರಬಹುದು ಅನ್ನೋಷ್ಟು ಪೇನ್ಫುಲ್ ಆಗಿತ್ತು ಈ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಬಾಡಿ ಫುಲ್ ಒಂಥರ ಪೇನ್ ಆಗ್ತಾಯಿತ್ತು. ಶೀತ, ಆಮೇಲೆ ಕೆಮ್ಮು ಅನ್ನೋದು ಮಾತ್ರ ಅಷ್ಟಿಷ್ಟು ಸಫರ್ ಆಗಿಲ್ಲ ಫ್ರೆಂಡ್ಸ್ ಈ ವಾರದಲ್ಲಿ ಪೂರ್ತಿ. ಸೊ ನಿಧಾನಕ್ಕೆ ಕಷಾಯಗಳು, ಹೋಮ್ ರೆಮಿಡೀಸು, ಶುಂಠಿ, ಜೇನುತುಪ್ಪ ಇದನ್ನೆಲ್ಲ ಸ್ಟಾರ್ಟ್ ಮಾಡಿ ನಿಧಾನಕ್ಕೆ ಕಡಿಮೆ ಮಾಡ್ಕೊಂಡಿದ್ದೀವಿ. ಜೊತೆಲಿ ಮೆಡಿಸಿನ್ಸ್ ಕೂಡ ತೊಗೊಂಡಿದ್ದೀವಿ. ಎಲ್ಲ ಹಾಸ್ಪಿಟಲ್ಗೂ ಹೋಗಿ ಬಂದಿದ್ದೀವಿ. ನಮಗಲ್ಲ, ಮಕ್ಕಳಿಗಂತೂ 4-5 ಕಡೆ ವಿಸಿಟ್ ಮಾಡಿ ಕೊನೆಗೆ ಒಬ್ಬರ ಹತ್ರ ಓದಿ ಬಂದಾದ್ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡ್ರು ಮಕ್ಕಳು. ಅವಾಗಿಂದ ನಮಗೂ ಕೂಡ ಸ್ವಲ್ಪ ರೆಸ್ಟ್ ಅಂತ ಸಿಕ್ತು. ಸೊ ಫ್ರೆಂಡ್ಸ್, ಇವಾಗ ಏನಂತಂದರೆ ಟೊಮೊಟೊ ಮಸಾಜ್ ಮಾಡಿದ್ದಾಯಿತು. ಸೊ ಟೊಮೊಟೊ ಮಸಾಜ್ ಮಾಡ್ಕೊಂಡದಾದಮೇಲೆ ಜಯಂತ್ ಮಕ್ಕಳ ಜೊತೆ ಆಟ ಆಡ್ತಾಯಿದ್ರು. ಇದನ್ನೆಲ್ಲ ಶೂಟ್ ಮಾಡಿದ್ದೆ ಅವತ್ತು. ಒಂಥರ ಹ್ಯಾಪಿ ಫ್ಯಾಮಿಲಿ ಥರ ಬೆಳಗ್ಗೆ ವೇಕಪ್ ಆಗಿ ಗಣೇಶನ ದೇವಸ್ಥಾನಕ್ಕೆ ಹೋಗೋಣ, ಉಸ್ಲಿ ಮಾಡ್ಕೊಂಡು ಅದು ಇದು ಅಂತ ಅಂದ್ಕೊಂಡು ಕನಸು ಕಟ್ಟಿರೋ ನಮಗೆ ಇವತ್ತು ಅದೇನೋ ಬೇರೆ ದರ್ಶನ ಆಗಿಬಿಡ್ತು. ಬಟ್ ಅದು ಏನು ಕರ್ಮನೋ ಗೊತ್ತಿಲ್ಲ. ಕೆಟ್ಟು ಕಣ್ಣು ದೃಷ್ಟಿ ಅಂತಾರಲ್ಲ, ಸೊ ಆ ದೃಷ್ಟಿ ಬಿದ್ದಿರ್ಬೋದು ಅಥವಾ ವಾತಾವರಣ ಹಂಗಿದೇನೋ ಗೊತ್ತಿಲ್ಲ. ಫ್ಯಾಮಿಲಿ ಪೂರ್ತಿ ಚಿಕ್ಕ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಸಖತ್ತು ಸಫರ್ ಆದರು. ಅವರು ಒದ್ದಾಡೋದು ನೋಡ್ಬಿಟ್ಟೆ ತಡ್ಕೊಳಕ್ಕಾಗಲಿಲ್ಲ, ಅಷ್ಟು ಪೇನ್ಫುಲ್ ಆಗಿತ್ತು. ಸೊ ಇನ್ನು ಮಕ್ಕಳ ಜೊತೆ ಆಟ ಆಡ್ಕೊತ ಹೊರಗಡೆ ಕಸ ಎಲ್ಲ ಹೊಡೆದು, ಸೊ ರಂಗೋಲಿ ಹಾಕಿ ನೀಟಾಗಿ ಮನೆಯೆಲ್ಲ ಸೆಟ್ ಮಾಡಿದ್ದಾಯಿತು. ಸೊ ಹಾಗೆ ಕಸ ಹೊಡೆದು ಮಿಂಚುನ ಒಂದು ಚಾಪೆ ಹಾಕಿ ಕೈ ಬಿಟ್ಬಿಟ್ಟಿದ್ದೀನಿ ಆಟ ಆಡ್ತಾಳೆ ಅಂತೇಳಿ. ಸೊ ಸ್ವಲ್ಪ ಆಡಿಗಳು ಸುಮ್ಮನೆ ಆಟ ಆಡ್ತಾಳೆ. ಈ ಥರ ಏನಾದರೂ ಆಸ್ಕೊಟ್ರೆ ಸಾಕು. ಈ ವೀಕ್ ಪೂರ್ತಿ ಹೇಗಿತ್ತು ಅಂದರೆ ಯಾವುದು ಶೂಟ್ ಬೇಡ, ಏನು ಬೇಡ, ಮೊಬೈಲ್ ಬೇಡ. ಆ್ಯಕ್ಚುಲಾಗಿ ಫ್ರೆಶ್ ಆಗಿರೋದೇ ನಾವು ಮಧ್ಯಾಹ್ನ ಅಂದರೆ ಎದ್ದು ಒಂದು 10 ಗಂಟೆಗೆ ಎದ್ದು ಬಿಸಿನೀರು ಕುಡಿದು ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ಸುಧಾರಿಸ್ಕೊಂಡಿರೋದು. ಆ ಥರ ಮಲ್ಕೊಳ್ಳೋದೆಲ್ಲ 12:30 1 ಗಂಟೆಗೆ ಮಕ್ಕಳನ್ನ ಸುಧಾರಿಸಿ ಔಷಧಿ ಹಾಕಿ, ಸೊ ಆ ಥರ. ಆಮೇಲೆ ಬೆಳಗ್ಗೆ ಎದ್ದೊಳೋದು 10-10:30 ಹೀಗೆ ಅಮ್ಮನ ಮನೇಲಿ ಒಂದು ವಾರ ಪೂರ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಇದೇ ಥರ ಸಿಕ್ನೆಸ್ಸಿಂದ. ಹಾಗೆ ನಮ್ಮ ಮಿಂಚು ನಾನು ಏನು ಮಾಡ್ತಿದ್ದೀನಿ ಅಂದರೆ, ನಾನು ಡೈರಿ ಹರಿಯೋದು ಕಲ್ತ್ಬಿಟ್ಟಿದ್ದಾಳೆ. ಬರ್ತಾಳೆ, ಸುಮ್ಮನೆ ಅದನ್ನು ಪರ ಹರಿತಿರ್ತಾಳೆ. ಬೈತಿದ್ದೀನಿ. ನಾನು ಎಷ್ಟೇ ಬೈದರೂ ಅವಳು ನೋಡಿ ಅವಳ ರಿಯಾಕ್ಷನ್ನು, ನನಗೆ ಪೇಪರ್ ಕೊಡು, ನಾನು ಏನಾದರೂ ಒಂದು ಮಾಡ್ಕೊತೀನಿ ಅನ್ನೋ ಥರ ಇರುತ್ತೆ. ಹಾಗೆ ಇತ್ತೀಚೆಗೆ ಮಿಂಚು ಜಗಳಾಡೋದು ಕಲ್ತ್ಬಿಟ್ಟಿದ್ದಾಳೆ. ಅವಳ ಜೊತೆ ಕ್ಯೂಟಾಗಿ ಜಗಳಾಡೋದಕ್ಕೆ ಸಕ್ಕತ್ ಇಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ನಾನು ಎಷ್ಟು ಖುಷಿಯಾಗಿ ಆ್ಯಕ್ಚುಲಿ ಲಾಗ್ ಶೂಟ್ ಮಾಡಿದ್ದೆ. ಬಟ್ ಇವಾಗ ನೆನೆಸ್ಕೊಂಡ್ರೆ ಒಂದು ವಾರ ಹೀಗೆಲ್ಲ ಹೋಗ್ಬಿಡ್ತಾ ಅಂತ ಅನ್ನಿಸ್ತಾ ಇದೆ. ಮಕ್ಕಳಿಗೆ ಒಬ್ಬೊಬ್ಬರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ ಮಿಟ್ಟುನ ಫಸ್ಟ್ ಸ್ನಾನ ಮಾಡಿಸ್ಕೊಂಬಂದರು ಜಯಂತ್. ನಾನು ಕೂಡ ಸ್ನಾನಕ್ಕೆ ಹೋಗಬೇಕಿತ್ತು. ಸೊ ದೆನ್ ಚಿಟ್ಟಿಗೆ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಕೊಳ್ಳೋದ್ರೊಳಗಡೆ ಅವನಿಗೆ ಫುಲ್ ಜ್ವರ ಬಂದಿದೆ ಅಂತ ಗೊತ್ತಾಯಿತು ಸಡನ್ಲಿ. ಸೊ ಹಾಗಾಗಿ ಜಯಂತ್ ಏನು ಮಾಡಿದ್ರು ಅಂತಂದರೆ ಆ ಮೆಡಿಸನ್ ಹಾಕಿ ಮಲಗಿಸಿದ್ರು. ಎಷ್ಟು ಮಟ್ಟಿಗೆ ಜ್ವರ ಬಂದಿತ್ತು ಅಂದರೆ ತಡ್ಕೊಳ್ಳೋದಕ್ಕಾಗಲಿಲ್ಲ ಅವನಿಗೆ. ಸೊ ಫುಲ್ ಜ್ವರ ಬಂದಿತ್ತು. ಅವನ್ನ ಸ್ವಲ್ಪ ಸುಧಾರಿಸಿ ಅವನ್ನ ಕಂಟ್ರೋಲ್ ಮಾಡಿ ಔಷಧಿ ಹಾಕಿ ಇವಾಗ ಮಲಗಿದ್ದಾನೆ.
ಸೊ ಮಲಗಿಸಿ ನನ್ನ ಪಾಡಿ ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕೆಲಸ ಮಾಡ್ಕೊತಿದ್ದೀನಿ. ನಾವು ಅಂದ್ಕೊಂಡಿದ್ದೇನು ಓಕೆ ಬಂದಿದ್ದೆ ಜ್ವರ ಸ್ವಲ್ಪ ಹೊತ್ತು ಆದಮೇಲೆ ಆರಾಮಾಗುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರನೇ ಎಲ್ರಿಗೂ ತಿಂಡಿ ಮಾಡಿ ಅವ್ರಿಗೂ ತಿಂಡಿ ಇಟ್ಕೊಟ್ಟು ಜಯಂತ್ ಕೂಡ ತಿಂಡಿ ತಿಂತಾ ಇದ್ದಾರೆ. ನಾನು ಕೂಡ ತಿಂಡಿ ತಿನ್ನೋದಕ್ಕೆ ಕೂತ್ಕೊಂಡಿದ್ದೀನಿ. ನೀವು ತಿಂಡಿ ತಿಂದು ಸ್ನಾನ ಮಾಡೋದಕ್ಕೆ ಹೋಗಬೇಕಿತ್ತು ನಾನು. ಸೊ ಸ್ನಾನ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಸೊ ಫ್ರೆಂಡ್ಸ್ ನಾನು ಸ್ನಾನ ಮಾಡಿ ರೆಡಿಯಾಗಿ ಸ್ವಲ್ಪ ಹೊತ್ತಾಯಿತು. ಸೊ ಏನಂತಂದರೆ ಈ ಚಿಟ್ಟಿಗೆ ನೋಡಿ ಫುಲ್ ಜ್ವರ ಫುಲ್ ಕೆಮ್ಮು. ನಾನು ಎಷ್ಟೊತ್ತಿಗೆ ಏನೋ ಮಾಡ್ಬೇಕಂತ ಅಂದ್ಕೊಂಡೆ, ಏನೋ ಆಯಿತು. ನೀವೆಲ್ಲ ಕೇಳ್ತಿರ್ತೀರಲ್ಲ ದಿವೇ ಯಾಕೆ ನೀವು ಅಂದ್ಕೊಂಡಿದ್ದು ಹಿಂಗೆ ಆಗಲ್ಲ ಅಂತೇಳಿ ಇದೇ ಕಾರಣಕ್ಕೆ. ಆಲ್ರೆಡಿ 12 ವಾರ ಆಯಿತು. ಸೊ ನಾನು ರೆಡಿ ಆಗಿದ್ದೀನಿ ಅಷ್ಟೇ, ಉಸ್ಲಿ ಮಾಡ್ಕೋಬೇಕು ಅಂತೇಳಿ ಎಲ್ಲ ಹೆಚ್ಚಿಟ್ಕೊತಾ ಇದ್ದೆ. ಹಾಗಾಗಿ ಕಣ್ಣೀರು ಬಂದುಬಿಡ್ತು, ಕಣ್ಣದಕ್ಕೆ ಹಂಗೆ ಕಾಣಿಸ್ತಾ ಇದೆ. ಈರುಳ್ಳಿ ಹೆಚ್ಚಿದಕ್ಕೆ ಚೆನ್ನಾಗಿ ಹತ್ಬಿಟ್ಟೆ. ಕಡಲೆಕಾಳು ನೆನೆ ಹಾಕಿಟ್ಟಿದ್ದೆ, ಬೆಳಗ್ಗೆನೇ ನೆನೆ ಹಾಕಿಟ್ಟಿದ್ದೆ. ಇವಾಗ ಆಲ್ರೆಡಿ ಕುದಿಯೋದಕ್ಕಾಗಿದ್ದೀನಿ. ಸೊ ಇದೆಲ್ಲ ಗಲೀಜಿದೆ, ಹಾಗಾಗಿ ತೋರಿಸ್ತಿಲ್ಲ. ನಾನು ಗ್ಯಾಸ್ ಏನು ತೊಳೆದಿಲ್ಲ. ಸೊ ಇವಾಗಂತೂ ಆಗಲ್ಲ. ಫಸ್ಟ್ ನಾನು ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ಕೊಟ್ಟು ಅದಾದಮೇಲೆ ನಿಧಾನಕ್ಕೆ ಮತ್ತೆ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಜಯಂತ್ ಒಂದು ಪಾರ್ಸಲ್ ಬಂದಿದೆ ಅಂತ ಹೇಳಿ ಶ್ಯಾಮ್ನೂರಿಗೆ ಕರೆಕ್ಟ್ ಮಾಡೋದಕ್ಕೆ ಹೋಗಿದ್ದಾರೆ. ಏನಂತಂದರೆ ಹಳೆ ಅಡ್ರೆಸ್ಸಿಗೆ ಹೋಗ್ಬಿಟ್ಟಿದೆ. ಅದು ಯಾವ ಪಾರ್ಸಲ್ ಬಂದಿದೆನೋ ಗೊತ್ತಿಲ್ಲ, ಬಟ್ ಹಳೆ ಅಡ್ರೆಸ್ಸಿಗೆ ಬಂದುಬಿಟ್ಟಿದೆ. ಇತ್ತೀಚೆಗೆ ಬರ್ತಾ ಇರೋ ಪಾರ್ಸಲ್ಸ್ ಎಲ್ಲ ನಾವು ಈ ಅಡ್ರೆಸ್ ಕೊಡ್ತಿರ್ತೀನಿ. ಮಿಂಚು ಮಲ್ಕೊಂಡಿದ್ದಾಳೆ. ಮಿಂಚು ಮಲ್ಕೊಂಡ್ರೆ ಹಾಡು ಯಾವಾಗೂ ಪ್ಲೇ ಇರುತ್ತೆ, ಕೇಳಿಸ್ತಾ ಇರ್ಬೋದು ನಿಮಗೆ. ಸೊ ಮಲ್ಕೊಂಡಿದ್ದಾಳೆ, ಹಾಗಾಗಿ ಇಷ್ಟೆಲ್ಲ ಕೆಲಸ ಆಯಿತು. ನನಗೆ ಅವನಿಗೆ ಹುಷಾರಿಲ್ದಿರೋದೇ ಫುಲ್ ಟೆನ್ಷನ್ ಆಗ್ತಾ ಇದೆ. ದೇವಸ್ಥಾನಕ್ಕೂ ಕೂಡ ಸಂಜೆ ಹೋಗೋಣ ಅಂತ ಅಂದ್ಕೊಂಡು ಆಲ್ರೆಡಿ ಮೈಂಡ್ ಸೆಟ್ ಬಂದುಬಿಟ್ಟಿತ್ತು. ಬಟ್ ಜಯಂತ್ ಏನಂದರು ಅಂದರೆ ಹೋಗ್ಬಾ, ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಾ, ಆಮೇಲೆ ಎಲ್ಲ ಕೆಲಸ ಅಂತಂದರು. ಅವನಿಗೆ ಎಲ್ಲ ಔಷಧಿ ಎಲ್ಲ ಹಾಕಿದ್ದೀನಿ. ಇವಾಗ ಒಂದ್ಸರಿ ಮೆಡಿಸಿನ್ ಹಾಕೋಣೇನಪ್ಪ ಅಂತ ಅನ್ನಿಸ್ತದೆ. ತಲೆ ತುಂಬ ಸುಡ್ತಾ ಇದೆ, ಮುಖ ಎಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ. ಇನ್ಮೇಲೆ ಏನೇನು ಕಟ್ಟು ಇನ್ಮೇಲೆ ಜ್ಯೂಸು, ತಿಂಡಿ, ಚಿಪ್ಸು, ಕುರ್ಕುರೆ, ಬಿಸ್ಕೆಟು ಇವೆಲ್ಲ ಕಟ್ಟು. ಓಕೆನಾ? ನೋಡು ಏನಾದರೂ ಹಂಗೆ ತಿಂದೆ ಅಂದರೆ ನೀ ಅಬ್ಬಜನ ಇಬ್ಬರನ್ನು ಸೇರಿ ಹೊರಗೆ ಹಾಕ್ಬಿಡ್ತೀನಿ ಮನೆಯಿಂದ ಅಂತಾನೆ. ಸೊ ಹೌದು, ಸುಮ್ಮನೆ ಎಲ್ಲರೂ ತಿಂತಾನೆ, ಎಲ್ಲ ತಿಂದಿ ಥರ ಹಚ್ಕೊಂಡು ನಮಗೆ ಟೆನ್ಷನ್ ಮಾಡ್ತಾನೆ ಹುಡುಗ. ಈಗ ಅಪ್ಪ ಮಗಳು ಬರೋದ್ರೊಳಗಡೆ ನಾನು ಉಸ್ಲಿ ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡ್ಕೊತಿರ್ತೀನಿ. ಅವಳಿಗೆ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡ್ರೆ ಅವಳು ಮಲ್ಕೊಂಡ್ಬಿಟ್ಲು. ಇನ್ನು ಮಿಟ್ಟು ಸ್ನಾನ ಮಾಡಿದಾಳೆ, ಜಯಂತ್ ಸ್ನಾನ ಮಾಡಿದ್ದಾರೆ, ನಾನು ಸ್ನಾನ ಮಾಡಿದ್ದೀನಿ. ಇವ್ರಿಗೆ ಸ್ನಾನ ಮಾಡಿಸಲ್ಲ, ಅವಳಿದ್ರೆ ಅವಳಿಗೆ ಸ್ನಾನ ಮಾಡಿಸ್ಬೇಕು. ಫ್ರೆಂಡ್ಸ್ ಸ್ವಲ್ಪ ತಣ್ಣೀರು ಬಟ್ಟೆ ಹಾಕಿದ್ದೀನಿ, ತುಂಬ ಚುಡ್ತಾ ಇದೆ ಮೈ. ಅಮ್ಮ ಹಂಗೆ ಫೋನ್ ಮಾಡಿದ್ದೆ, ಕರ್ಕೊಂಬ ನೋಡೋಣ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳಿದ್ದಾರೆ. ಏನಾದರೂ ಇವಾಗ ಕಡಿಮೆ ಆಗಲಿಲ್ಲ ಅಂತಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹಿಂಗೆ ಇರಲಿ ಚಿಟ್ಟಿದ್ದು, ಓಕೆನಾ? ಹಾಂ, ಕೆಮ್ತಾನೆ ಅಬ್ಬಾ ದೇವ. ಸರಿ ಮಲ್ಕೊ, ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಮಲ್ಕೋಬೇಕು ನೀಟಾಗಿ. ಹಾಂ, ಹಂಗೆ ಇರಲಿ ಅದು. ಉಸ್ಲಿ ರೆಡಿ ಮಾಡಿಕೊಂಡೆ, ಕಾಯಿ ತುರಿ ಹಾಕಿ ಸಿಂಪಲಾಗಿ ಒಗ್ಗರಣೆ ಕೊಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಗಣೇಶನಿಗೆ ತುಂಬ ಇಷ್ಟ ಅಲ್ವಾ. ಹಣ್ಣುಕಾಯಿ ಮಾಡ್ಸೋಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಈ ಥರ ಏನಾದರೂ ಒಂದು ಪ್ರಸಾದ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊತಿದ್ದೆ. ಉಸ್ಲಿ ಮಾಡಿದೆ. ಕಾಬೂಲಿ ಚಾನಿಂದ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಕಾಬೂಲಿ ಚಾನ ತುಂಬ ಕಡಿಮೆ ಇತ್ತು. ಹಾಗಾಗಿ ನಾನು ಈ ಒಂದು ಬ್ಲ್ಯಾಕ್ ಚಾನದಲ್ಲೇ ಮಾಡಿದೆ ಉಸ್ಲಿ. ಸೊ ಚೆನ್ನಾಗಿ ಆಗಿರ್ಬೋದು, ಟೇಸ್ಟ್ ಗಿಸ್ಟ್ ಏನು ಗೊತ್ತಿಲ್ಲ, ಯಾಕಂದರೆ ಇನ್ನು ನೈವೇದ್ಯ ಕೊಡೋ ಅಂಥದ್ದಲ್ವಾ. ಸೊ ನಾನೇನು ಮಾಡಿಲ್ಲ. ಹಾಗೆ ಇವಾಗ ಬಾಕ್ಸಿಗೆ ಹಾಕ್ಕೊಳ್ಬೇಕಿತ್ತು. ಬಾಕ್ಸಿಗೆ ಹಾಕ್ಕೊಂಡು ಮಿಟ್ಟು ಮತ್ತು ಜಯಂತ್ ಬಂದಾದಮೇಲೆ ಹೊರಡಬೇಕು. ಅವರಿಬ್ಬರು ಬಂದಾದ ತಕ್ಷಣ ಹಣ್ಣುಕಾಯಿ ತಿಂದಿದ್ರಲ್ವ, ಅದನ್ನು ಪ್ಯಾಕ್ ಮಾಡಿಕೊಂಡು ಇವಾಗ ದೇವಸ್ಥಾನದ ಹತ್ರ ಹೊರಟಿದ್ದೀನಿ. ಸೊ ಮಿಟ್ಟು ಮತ್ತು ನಾನು ಅಷ್ಟೇ ಹೊರಟಿದ್ದು. ಇವತ್ತು ಆ್ಯಕ್ಚುಲಾಗಿ ನನಗೆ ಏನು ಪ್ಲ್ಯಾನ್ ಇತ್ತು ಅಂತಂದರೆ, ನಾನು ಮತ್ತು ಫ್ಯಾಮಿಲಿ ಪೂರ್ತಿ, ನಾನು ಜಯಂತ್ ಮಕ್ಕಳು ಎಲ್ಲರೂ ರೆಡಿಯಾಗಿ ಚೆಂದನಾಗಿ ಗಣೇಶನ ಹತ್ರ ಹೋಗಿ ಫೋಟೋ ತೆಗೆಸ್ಕೊಂಡು ಅದು ಇದು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅಂದ್ಕೊಂಡಿದ್ದೊಂದು ಆಗಿದ್ದೊಂದು ಹಾಗಾಯಿತು. ಸೊ ಜಯಂತ್ ಬರಲಿಲ್ಲ. ಅವನು ಚಿಟ್ಟಿ ಜೊತೆ ಇರ್ತೀನಿ ನಾನು, ಮಿಂಚು ಬೇರೆ ಮಲ್ಕೊಂಡಿದ್ದಾಳೆ. ಮಿಟ್ಟು ನೀನು ಹೋಗ್ಬಾ ಅಂತ ಹೇಳಿದ್ರು. ಸೊ ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಾರೆ ಗಣೇಶನಿಗೆ ಆರತಿ ತಟ್ಟೆಗೆ ಹಾಕೋದಕ್ಕೆ. ಸೊ ನಾನು ಇವಾಗ ಮಿಟ್ಟು ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಹಣ್ಣು ಕಾಯಿ ಮತ್ತು ಉಸ್ಲಿ ತೊಗೊಂಡು ಹೋಗ್ತಾ ಇರೋದು. ಮನೆ ಹತ್ರನೇ, ಮನೆ ಪಕ್ಕದಲ್ಲೇ ಗಣೇಶನ ಇಟ್ಟಿದ್ರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಮಾಡಿಸೋವಂಥದ್ದು ಇರುತ್ತಲ್ವ. ಸೊ ಇಲ್ಲೇ ಮನೆ ಪಕ್ಕದಲ್ಲೇ ಇಟ್ಟಿದ್ದಾರೆ ಅಂತ ಅಂದ್ಕೊಂಡು ಅಲ್ಲಿಗೆ ನೈವೇದ್ಯ ಕೊಟ್ಟು ಅಲ್ಲೇ ಹಣ್ಣು ಕಾಯಿ ಮಾಡಿಸ್ಕೊಂಬರೋಣ ಅಂತೇಳಿ ನಾನು ನನ್ನ ಮಗಳು ಇಬ್ಬರು ಕೂಡ ಹೋಗಿದ್ದು. ಸೊ ಚಿಟ್ಟಿ ಏನಂತಂದರೆ, ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಹತ್ರ ಎಕ್ಸಿಬಿಷನ್ ಹಾಕಿದ್ರು. ಸೊ ಅಲ್ಲಿಗೂ ಹೋಗೋಣ ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ಅವ್ನಿಗೆ ಹುಷಾರಿಲ್ದಂಗೆ ಆಗೋಯ್ತು. ಸೊ ಅದಾದಮೇಲೆ ಮತ್ತೆ ಎಲ್ಲೆಲ್ಲೂ ಹೋಗ್ಲಿಕ್ಕಾಗಲಿಲ್ಲ, ಎಲ್ಲೂ ಪ್ರಸಾದ ಕೂಡ ಹೋಗಲಿಲ್ಲ. ಪ್ರತಿ ವರ್ಷ ಅಟ್ಲೀಸ್ಟ್ ಒಂದು ಜಾಗದಲ್ಲಾದರೂ ನಾವು ಪ್ರಸಾದ ತೊಗೊತಿದ್ವಿ. ಈ ವರ್ಷ ಗಣೇಶ ಬಂದು ಗಣೇಶ ಹೋದರೂ ಕೂಡ ನಮ್ಮದು ಸಿಕ್ನೆಸ್ ಅನ್ನೋದು ಅಸಲು ಕಡಿಮೆ ಆಗಲಿಲ್ಲ. ಹಂಗೆ ಬರೀ ಅದರಲ್ಲೇ ಮುಳುಗ್ಬಿಟ್ವಿ. ಎಲ್ಲೂ ಪ್ರಸಾದ ಅದು ಇದು ಎಲ್ಲೂ ಏನೂ ಸಿಗಲಿಲ್ಲ ನಮಗೆ. ಅದು ಒಂಥರ ಕೆಟ್ಟ ಬೇಜಾರು ನನಗೆ. ಸೊ ಹಾಗೆ ಇಲ್ಲಿ ಮನೆ ಹತ್ರನೇ ಇವಾಗ ಹಣ್ಣು ಕಾಯಿ ಮತ್ತು ನೈವೇದ್ಯ ಎರಡೂ ಕೂಡ ಮಾಡಿಸಿ ಮನೆಗೆ ನಾನು ನಮ್ಮ ಮಿಟ್ಟು ಬರ್ತಾಯಿದ್ವಿ. ಮಿಟ್ಟುಗೂ ಕೂಡ ಬೇಜಾರಾಗಿದ್ದೇನಂತಂದರೆ, ಅಮ್ಮ ಪಪ್ಪ ಎಲ್ಲಿ, ಪಪ್ಪ ಬರಲಿಲ್ಲಲ್ಲ,
ನಾನು ನೀನು ಪಾಪ ಹೋಗೋಣ ಅಂತೆಲ್ಲ ರೋಡ್ ತುಂಬ ಅನ್ಕೊಂಬರ್ತಾ ಇದ್ಲು. ಪಾಪ ಅವಳು ಫುಲ್ಲು ಡಲ್ ಇದ್ಲು. ಅವಳ ಫೇಸಲ್ಲೂ ಅಷ್ಟು ಖುಷಿ ಏನು ಕಾಣಿಸ್ಲಿಲ್ಲ ನನಗೆ. ಪಪ್ಪಂಗೆ ಕರ್ಕೊಂಡು ದೇವಸ್ಥಾನಕ್ಕೆ ಬರೋಣ ಅಂತ ಹೇಳಿ ಅಂತ ಇದ್ಲು. ಹಾಗೆ ನಮ್ಮ ಫೋನ್ ಮಾಡಿದರು, ದೇವಸ್ಥಾನಕ್ಕೆ ಹೋಗಿ ಬಂದಿರೋದಾಯಿತು ಅಂದರೆ ಮನೆಗೆ ಬಂದುಬಿಡು, ನೀನು ಒಬ್ಬಳೇ ಒದ್ದಾಡಬೇಡ ಅಲ್ಲಿ ಅವನ್ನ ಇಟ್ಕೊಂಡು ಅಂತೇಳಿ. ಸೊ ತಕ್ಷಣವೇ ಅವನ್ನ ಕರ್ಕೊಂಡು ಮನೆಗೆ ಬಂದ್ವಿ. ತುಂಬಾ ಹುಷಾರಿರಲಿಲ್ಲ. ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಮನೇಲಿ ಕಾಯ್ತಾ ಇದ್ದರು, ಬೆಳಗ್ಗೆನೇ ಇನ್ನು ಅವ್ರು ಬರ್ತಾರಂತೆ ಅಂತೇಳಿ ನಾನ್ ವೆಜ್ ತಂದು ಅಡುಗೆ ಮಾಡಿ ಸೊ ಚಿಟ್ಟಿ ನೋಡೋದಕ್ಕೋಸ್ಕರ ಕಾಯ್ತಾಯಿದ್ರು. ನಮ್ಮ ಅಮ್ಮ ನೋಡಿ ಮನೇಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಲ್ರೆಡಿ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ರು. ಹೋದ ತಕ್ಷಣ ಮಕ್ಕಳಿಗೆ ಅರಿಶಿನ ಪುಡಿ ಮತ್ತು ಎಣ್ಣೆ ಹಾಕಿ ಈ ನಾನ್ ವೆಜ್ನ ಬೇಯಿಸಿರ್ತಾರಲ್ಲ, ಸೊ ಅದನ್ನು ತಕ್ಕೊಡ್ತಾ ಇದ್ದಾರೆ. ನಾನು ಊಟ ಮಾಡಿಸು ಮಕ್ಕಳಿಗೆ ಅಂತ ಹೇಳಿ, ಸೊ ಹಂಗಾಗಿ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ಸೊ ಫಸ್ಟ್ ಅಂತಂದರೆ ಮಕ್ಕಳಿಗಿದು. ಆ್ಯಂಡ್ ಆಟೋಮೆಟಿಕಲಿ ಇವತ್ತು ಮಧ್ಯಾಹ್ನ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ ತಕ್ಷಣ ಒಬ್ಬೊಬ್ಬರಿಗೆ ಜ್ವರ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಫುಲ್ ಒದ್ದಾಟ. ಏನಾಯಿತು ಏನು ಅಂತೇಳಿ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಜೊತೆಲಿ ಮುದ್ದೆ ಕೂಡ ಇಟ್ಕೊಂಡಿದ್ದಾರೆ. ಆ್ಯಂಡ್ ಮಿಡ್ ವೀಕಲ್ಲಿ ಎಲ್ಲಾದರೂ ಲಾಗ್ ಮಾಡೋಣ ಅಂತಂದರೆ ಆ ಲಾಗ್ ಮಾಡೋದಕ್ಕೂ ಕೂಡ ಅಷ್ಟು ಮೈಂಡ್ ಅನ್ನೋದೇ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು. ಅಷ್ಟು ಹುಷಾರಿರದೇ ಇರೋ ರೀತಿ ಆಗಿದ್ದು ನೋಡಿ. ಮತ್ತೆ ಒಂದು ವಾರದ ನಂತರ ಮತ್ತೆ ಹಿಂಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್. ಅಂದರೆ ಇದು ಹೊಸ ಲಾಗ್ ಏನಲ್ಲ, ಕಂಟಿನ್ಯೂ ಲಾಗ್ ಮಾಡ್ತಾ ಇದ್ದೀನಿ. ಸೊ ಆ ಒಂದು ಲಾಗ್ಗೆ ಎಂಡಿಂಗ್ ಕೊಟ್ಟೇ ಇರಲಿಲ್ಲ. ಆ್ಯಂಡ್ ಎಂಡಿಂಗ್ ಕೊಡೋ ಅಂಥದ್ದು ಕೂಡ ಆಗಲಿಲ್ಲ. ಯಾಕೆಂದರೆ ಒಂದು ವಾರ ಹೆಂಗೋಯ್ತು ಅಂತಲೇ ಗೊತ್ತಾಗ್ತಾ ಇಲ್ಲ. ಲಾಸ್ಟ್ ಸಂಡೇಯಿಂದ ಹಿಡಿದು ಈಗ ಮಂಡೇ, ಇದು ಆಲ್ರೆಡಿ ಇವಾಗ ಮಂಡೇ ನಾನು ಮಾತಾಡ್ತಾ ಇರೋದು. ಮಾತಾಡಿದ ತಕ್ಷಣ ನಾನು ಅಪ್ಲೋಡ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ 1 ವೀಕ್ ಹೆಂಗೋಯ್ತು, ಯಾವ ಥರ ದಿನಗಳು ಕಳೆದ್ವಿ, ಒಂದು ವಾರದಲ್ಲಿ ಆ ನರಕ ದರ್ಶನ ಅನ್ನೋದು ಯಪ್ಪ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗ್ತಿಲ್ಲ, ಅಷ್ಟು ಕಷ್ಟ ಆಗೋಯ್ತು. ಮನೇಲಿ ಪ್ರತಿಯೊಬ್ಬರು ಕೂಡ ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಕೂಡ ಮಲ್ಕೊಂಡ್ಬಿಟ್ವಿ. ಪೇನ್ಫುಲ್ ಆಗಿತ್ತು. ಈ ಜ್ವರ ಬಂತು, ಶೀತ ಬಂತು ಅಂದರೆ 1 or 2 ಡೇಸ್ಗೆ ನಮಗೆ ಕ್ಯೂರ್ ಆಗಿಬಿಡುತ್ತೆ. ಇದು ಏನಂತಲೇ ಗೊತ್ತಾಗಲಿಲ್ಲ ನಮಗೆ. ಎಲ್ಲ ರೀತಿ ಚೆಕ್ ಮಾಡಿಸಿದ್ರು ಕೂಡ ಸಖತ್ ಸಫರ್ ಆದ್ವಿ. ಈವನ್ ಇವಾಗೂ ಕೂಡ ನಾವು ಪೂರ್ತಿ ಕ್ಯೂರ್ ಆಗಿಲ್ಲ. ಆ್ಯಂಡ್ ನನಗೆ ಇವಾಗ ಒಂದು ಸ್ವಲ್ಪ ಸುಸ್ತಿದೆ, ಮತ್ತು ಒಂದು ಸ್ವಲ್ಪ ಶೇಕ್ ಆಗ್ತಾ ಇರ್ತೀನಿ. ಶೇಕ್ ಮೀನ್ಸ್ ಒಳಗಡೆನೇ ಒಂಥರ ನರ್ವಸ್ನೆಸ್ ಇದೆ ಅನ್ನೋ ಥರ, ಒಂದು ಸ್ವಲ್ಪ ನಿಶಕ್ತಿ ಅಂತಾರಲ್ಲ ಹಾಗೆ. ಸೊ ಜಯಂತಿಗೆ ಪೂರ್ತಿ ಹುಷಾರಿಲ್ಲ, ಜಯಂತಿನೂ ಮಲ್ಕೊಂಡಿದ್ದಾರೆ. ಆ್ಯಂಡ್ ಅಪ್ಪ ಪರವಾಗಿಲ್ಲ, ಅಮ್ಮಂಗೆ ಸುಸ್ತಿದೆ. ಸೊ ನಮ್ಮಿಂದ ಹೆಂಗಾಯಿತು ಅಂದರೆ ಮನೇಲಿ 7 ಜನಕ್ಕೆ 7 ಜನನೂ ಫುಲ್ಲು ಹುಷಾರಿಲ್ದಿರೋ ಥರ ಒಂಥರ ಹೆಂಗಾಗಿತ್ತು ಗೊತ್ತಾ ಮನೆ. ಸೊ ಫಸ್ಟ್ ನನ್ನ ಮಗನಿಗೆ ಹುಷಾರಿಲ್ಲದೆ ಇರೋ ರೀತಿ ಆಯಿತು. ಅದಾಗಿ ನೆಕ್ಸ್ಟ್ ಡೇ ನಾನು ಮತ್ತು ನೆಕ್ಸ್ಟ್ ಡೇ ಆಗಿದ ತಕ್ಷಣವೇ ಮಿಂಚು ಇಬ್ಬರು ಮಲ್ಕೊಂಡ್ರು. ಅಲ್ಲಿಂದ ನೆಕ್ಸ್ಟ್ ಅಮ್ಮ ಅಪ್ಪ, ಆಮೇಲೆ ಮತ್ತೆ ನಾನು. ಸೊ ನನಗೆ ಈ ವಾರದಲ್ಲಿ 3 ಸರಿ ಜ್ವರ ಬಂದು ಹೋಗಿರೋದು. ಸೊ ಇವಾಗ ಸ್ವಲ್ಪ ಪರವಾಗಿಲ್ಲ, ಟ್ಯಾಬ್ಲೆಟ್ಸ್ಗಳು ತೊಗೊತಾನೆ ಇದ್ದೀವಿ. ಇನ್ನು ಪರವಾಗಿಲ್ಲ, ಇದು ಮಾಡ್ಕೊತಾ ಇದ್ದೀನಿ. ನನಗೆ ಒಂದು ಸ್ವಲ್ಪ ಹುಷಾರಿದ್ದರೆ ಸಾಕು. ನಾನು ತುಂಬ ಆ್ಯಕ್ಟಿವ್ ಆಗಿರೋದಕ್ಕೆ ಮತ್ತು ಕೆಲಸಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ಸರಿ ಬಂದಂಥ ಜ್ವರ ನಮ್ಮನ್ನು ಹೆಂಗೆ ಬೀಳಿಸ್ತು ಅಂದರೆ, ಅಯ್ಯೋ ಎಷ್ಟು ದಿನ ರಾತ್ರಿ ನಿದ್ದೆ ಮಾಡಿಲ್ಲ ಅಂದರೆ 3 ದಿನ ಏನೋ ಅಸ್ಸಲು ನಿದ್ದೆ ಮಾಡಲಿಲ್ಲ ನಾವು. ಅದಾದಮೇಲೆ ಸ್ವಲ್ಪ ಮಲ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಮಿಂಚುಗೆ ಬಂದಿದ್ದು. ಸೊ ಮಿಂಚುಗೆ 2 ಡೇಸಲ್ಲೇ ಹುಷಾರಾಗೋಯ್ತು. ಸೊ ಹುಷಾರಾಗಿ ಅದಾದಮೇಲೆ ಮತ್ತೆ ಅವಳಿಗೆ ಕಂಟಿನ್ಯೂಸ್ ಆಗಿ ಡ್ರಾಪ್ಸ್ನ ಮೇಂಟೈನ್ ಮಾಡ್ಕೊತಾನೆ ಬಂದೆ. ಅವಳು ಕಂಪ್ಲೀಟಾಗಿ ಆಲ್ ರೈಟ್, ಅವಳು ಚೆನ್ನಾಗೇ ಇದ್ದಾಳೆ. 2 ಡೇಸ್ ಅಷ್ಟೇ ಅವಳು ಕೂಡ ಸಫರ್ ಆಗಿದ್ದು. ಅವಳಿಂದನೂ ಕೂಡ 1 ಡೇ ಫುಲ್ ರಾತ್ರಿ ನಿದ್ದೆ ಮಾಡಲಿಲ್ಲ. ಆಮೇಲೆ ಅದಾದಮೇಲೆ ನನಗಂತೂ ತುಂಬ ಕೆಟ್ಟ ಬೇಜಾರಾಗೋಯಿತು. ಇವಾಗ ಫ್ರೆಂಡ್ಸ್ ಪರವಾಗಿಲ್ಲ, ಎಲ್ಲರೂ ಕೂಡ ಸ್ವಲ್ಪ ಸುಧಾರಿಸ್ಕೊಂಡಿದ್ದಾರೆ. ಪೂರ್ತಿ ಕ್ಯೂರ್ ಅಂತೂ ಆಗಿಲ್ಲ. ಮಕ್ಕಳು ತುಂಬ ಕೆಮ್ತಾ ಇದ್ದಾರೆ. ಆ್ಯಂಡ್ ಇದೊಂಥರ ವೈರಲ್ ಫೀವರ್ ಅಂತ ಹೇಳಿ ಕೇಳಿದ್ವಿ ಡಾಕ್ಟರ್ಸ್ಗೆಲ್ಲ. 1 ವಾರದಲ್ಲಿ ಎಷ್ಟು ಡಾಕ್ಟರ್ಸ್ ಹತ್ರ ಹೋಗಿದ್ದೀವಿ, ಎಷ್ಟು ಒದ್ದಾಡಿದ್ದೀವಿ, ಎಷ್ಟು ತೋರಿಸಿದ್ದೀವಿ ಅಂದರೆ ಸಾಕಾಯಿತು. ಸೊ ಯಾರಿಗೂ ಈ ಥರ ಆಗೋದು ಬೇಡ ಅಂತ ಅನ್ಕೊತೀನಿ. ಬಟ್ ನಾವು ನೋಡ್ದಂಗೆ ಹೊರಗಡೆ ಇವಾಗಿನ ಪರಿಸ್ಥಿತಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದೇ ಒಂದು ಎನ್ವಿರಾನ್ಮೆಂಟ್ ಆಗಿರೋದು ಕೇಳಿ ಒಂಥರ ಬೇಜಾರಾಯಿತು. ಏನಾಗಿದೆ ಅಪ್ಪ ಈ ಪ್ರಪಂಚಕ್ಕೆ ಅನ್ನೋ ಥರ ಆಯಿತು. ಸೊ ಪ್ರತಿಯೊಬ್ಬರ ಮನೆಯಲ್ಲೂ ಎಲ್ರಿಗೂ ಹುಷಾರಿಲ್ಲ ಅಂತ ಕೇಳಿದ್ಮೇಲೆ ಓಕೆ, ಇದು ಗಾಳಿನೇ ಹಿಂಗೆ ಬಂದಿದೆ ಅಂತ ಅಂದ್ಕೊಂಡು ನಾವು ಕೂಡ ಕೆಲವೊಂದಷ್ಟು ಪ್ರಿಕಾಷನ್ಸ್ ತೊಗೊಂಡು ಮೇಂಟೈನ್ ಮಾಡ್ಕೊತ ಇಲ್ಲಿಗೆ ಬಂದಿದ್ದೀವಿ. ಹೋದ ವಾರ ಭಾನುವಾರ ಅಮ್ಮನ ಮನೆಗೆ ಹೋಗಿದ್ದು, ಮತ್ತು ಈ ಸೋಮವಾರ ಬಂದಿದ್ದೀನಿ. ಮನೆ ಎಲ್ಲ ಒಂಥರ ಫುಲ್ ಕಚಾಟಿ ಸ್ಮೆಲ್ ಆಗಿಬಿಟ್ಟಿದೆ. ಅದನ್ನೆಲ್ಲ ಮತ್ತೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದ್ರೊಳಗೆ ಮತ್ತೆ ಹುಷಾರಿಲ್ದಂಗೆ ಆಗ್ಬೋದು. ಬಟ್ ಎಲ್ಲ ನಿಧಾನಕ್ಕೆ ಮಾಡ್ಕೊತೀನಿ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ಎಸ್ ಫ್ರೆಂಡ್ಸ್, ಐ ಥಿಂಕ್ ಯಾಕೆ ಹಿಂಗೆ ಆಯಿತು ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲರೂ ಹೇಳಿದ್ರ ಪ್ರಕಾರ ಕೆಟ್ಟ ಕಣ್ಣು ಅಥವಾ ಎವಿಲ್ ಐಸ್ ಆರ್ ರಿಯಲ್ ಅಂತಾರಲ್ಲ, ಸೊ ಹಾಗೆ ದೃಷ್ಟಿನೋ ಅಥವಾ ಈ ಗಾಳಿ ಇರೋದೇ ಹಿಂಗೋ ಅಥವಾ ಇವಾಗ ಸಿಚುವೇಶನ್ ಇರೋದೇ ಹೆಂಗೆ ಎಲ್ರಿಗೂ ಹಂಗೆ ಆಗ್ತಾಯಿದೆ ಅಂತ ಗೊತ್ತಾಗ್ತಿಲ್ಲ.
ಬಟ್ ನಾವಂತೂ ಸಫರ್ ಆದ್ವಿ ಅಂತ ಹೇಳ್ಬೋದು. ಸೊ ಅಮೌಂಟ್ ಇದ್ದಿದ್ದೆಲ್ಲ ಖಾಲಿ ಆಯಿತು, ಹಾಗೆಲ್ಲ ಹೌದು. ಸೊ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗೇ ಆಗುತ್ತಲ್ವ, ಫೈನಾನ್ಷಿಯಲಿ ಕೂಡ ತುಂಬಾ ಪ್ರಾಬ್ಲಮ್ ಆಯಿತು ಈ ವೀಕಲ್ಲಿ. ಒಂಥರ ಮೆಂಟಲಿ ಸ್ಟ್ರೆಸ್ ಅಂತೂ ಗ್ಯಾರಂಟಿ ಆಗಿದ್ದು. ಸೊ ನಮಗಿಂತ ಜಾಸ್ತಿ ನಮ್ಮ ಜಯಂತಿಗೆ ಅವ್ರು ಇನ್ನೂ ಮಲ್ಕೊಂಡಿದ್ದಾರೆ. ಸೊ ಅವ್ರು ಕೂಡ 1 ವೀಕ್ ಫುಲ್ ರಜಾ ಆಗೋಯ್ತು. ಸೊ ರಜಾ ಆಯಿತು ಅಂತಂದರೆ ಗೊತ್ತಲ್ವ ನಿಮಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಈ ನೋಡ್ತಾ ಬೆಳುತ್ತೆ ಅಂತೇಳಿ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಆಗಿದ್ದಂತೂ ನಿಜ. ಬಟ್ ಎನಿವೇ ತುಂಬ ಬೇಜಾರಾಗಿದೆ. ಆ ಬೇಜಾರಲ್ಲೇ ಎದ್ದು ಬಂದು ಮತ್ತೆ ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಿದ್ದಂತೂ ಆಯಿತು. ಸೊ ನೋಡೋಣ ನೆಕ್ಸ್ಟ್ ಹೆಂಗೆಲ್ಲ ಹೋಗುತ್ತೆ ಅಂತೇಳಿ. ಬಟ್ ಆದರೆ ಸ್ವಲ್ಪ ಈ ಅನ್ಹೆಲ್ತಿ ಏನಿದ್ದೀವಿ ಅದರಿಂದ ಸ್ವಲ್ಪ ಹೆಲ್ತಿಯಾಗಿರುವಂಥ ಲೈಫ್ ರೂಟೀನ್ಸ್ನ ಸೆಟ್ ಮಾಡಲೇಬೇಕು ಅನ್ನೋದು ಮೈಂಡಲ್ಲಿದೆ. ಸೊ ಟ್ರೈ ಮಾಡ್ತೀನಿ. ಆ್ಯಂಡ್ 3 ಮಕ್ಕಳನ್ನ ಇಟ್ಕೊಂಡು ಇಷ್ಟೆಲ್ಲ ಬ್ಯಾಲೆನ್ಸ್ ಮಾಡ್ತಿರೋದು ನನಗೆ ತುಂಬ ಪ್ರೌಡ್ ಇದೆ. ಯಾರಿಗೆ ಹಿಂಗೆ ಕಮೆಂಟ್ ಹಾಕಿದ್ರು ಪರವಾಗಿಲ್ಲ. ಆದರೆ ನೋಡೋಣ, ನನಗೆ ಆದಷ್ಟು ಟ್ರೈ ಮಾಡಿ ಹೆಲ್ತಿಯಾಗಿರುವಂಥ ವೇಲಿ ನಾನಾಗಿರ್ಬೋದು, ನನ್ನ ಮಕ್ಕಳಿಗಾಗಿರ್ಬೋದು ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ನೆಕ್ಸ್ಟ್ ನನಗೆ ನಿಮ್ಮ ಸಪೋರ್ಟ್ ಖಂಡಿತ ಹಿಂಗೆ ಸಿಗಬೇಕು ಅಂತ ಅಂದ್ಕೊಂಡು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ಮತ್ತೆ ಒಂದು ಫ್ರೆಶ್ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ನಿಮ್ಮ ಒಂದು ಪೇಷನ್ಸ್ಗೆ. ಎಲ್ಲರೂ ಕೂಡ ಕಮೆಂಟ್ಸ್ ಆಗ್ತಾ ಇರ್ತೀರಾ, ಲಾಗ್ಸ್ ಬಂದಿಲ್ಲ ಅಂದರೆ ಎಲ್ಲರೂ DMs ಮಾಡ್ತಾ ಇರ್ತೀರಿ. ಸೊ ಥ್ಯಾಂಕ್ಸ್ ನಿಮ್ಮ ಒಂದು ಪ್ರೀತಿಗೆ. ಆ್ಯಂಡ್ ಎಸ್, ನಾಳೆಯಿಂದ ಲಾಗ್ ಬರುತ್ತೆ, ಕಾಯ್ತಾ ಇರಿ, ವೇಟ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ.